ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. Cinema, cinema, cinema everywhere. It's such a colorful world, glamorous world. ಕನಸಿನ ಲೋಕ. ಕನಸಿನ ಲೋಕ ಅಂದ ಕೂಡಲೇ ಭಾವನ ನಂಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಕನಸಿನ ಲೋಕ ಶುರುವಾಗಿದ್ದೆ 1895 ಕನಸಿನ ಲೋಕ ಪ್ಯಾರಿಸ್ನಲ್ಲಿ. ಅಲ್ಲಿಂದ ಭಾರತಕ್ಕೆ ಬರೋದಕ್ಕೆ 10 ವರ್ಷ ಬೇಕಾಯಿತು. ಉತ್ತರ ಭಾರತದಿಂದ ನಮ್ಮ ಕರ್ನಾಟಕಕ್ಕೆ ಬರೋದಕ್ಕೆ ಸುಮಾರು 26 ವರ್ಷ ಬೇಕಾಯಿತು. ಕರ್ನಾಟಕ ಅಂತಿದಂಗೆ ನಂಗೆ ಜ್ಞಾಪಕ ಆಗ್ತಿದೆ, ಕರ್ನಾಟಕದಲ್ಲಿ ಮೂಕಿ ಚಿತ್ರಗಳು ಶುರು ಆಯ್ತಲ್ಲ. ಎಕ್ಸಾಕ್ಟ್ಲಿ, ವಸಂತ ಸೇನಾ, ಮಹಾತ್ಮ ಕಬೀರ್, ನಿರುಪಮ ಎಲ್ಲ ಮೂಕಿ ಚಿತ್ರಗಳು ಶುರುವಾಯಿತು. ಆದ್ರೆ ಒಂದ್ ವಿಷಯ ಗೊತ್ತಾ ಭಾವನ, ಮೂಕಿ ಚಿತ್ರ ಕರ್ನಾಟಕದಲ್ಲಿ ತಯಾರಾಗಿದ್ದು ಸುಮಾರು 54 ಚಿತ್ರಗಳು. Unbelievable. Unbelievable. I think Hari, we have a next performer, isn't it? ಹೌದು, ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ ಶ್ರೀ ಡ್ಯಾನ್ಸ್ ಕಂಪನಿ. ತಕ್ಕ ದಿಮ್ಮಿ ತಕ್ಕ ಜಣ್ಣು ದಿಗ್ಗಿಣ್ಣ ತುಮ್ ತಕ್ಕ ದಿನ್ನ ತಕ್ಕ ದಿನ್ನ ತಕ್ಕ ದಿನ್ನ ತದ್ದಿನ್ ಗಿಣ್ಣ ತುಂಬಿ ತದ್ದಿನ್ ಗಿಣ್ಣ ತುಂಬಿ Tatin, yin, na, tum.
ಈಗ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತ ಸಮಯ ಬಂದಿದೆ. ಏನದು ಭಾವನಾ? Let me just say Exactly. first. ಕನ್ನಡ ಚಿತ್ರರಂಗದ ಹೆಸರಾಂತ ಯಶಸ್ವಿ ಹಿರಿಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀವಿ. ನಮ್ಮೆಲ್ಲರ ಪರವಾಗಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ ನಮ್ಮದು. ಈ ಸುಂದರ ವೇದಿಕೆಯಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಪ್ರಾರಂಭವಾಗ್ತಾ ಇದೆ. ಕನ್ನಡ ನಮ್ಮ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದಂತಹ ಹಲವಾರು ಚಿತ್ರಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಜ್ಯೋತಿ ಬೆಳಗುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಈ ಜ್ಯೋತಿ ಬೆಳಗುವಿಕೆಯಲ್ಲಿ ಭಾಗವಹಿಸಬೇಕಾಗಿ ನಮ್ಮ ವಿನಂತಿ. ಸತ್ಯದ ದಾಹವೇ ತೆಲುಗುವಿಂದ ಕೇರಳದಿಂದ ಅವರದೇ ಹಾಗೆ ಇಂಡಿವಿಜುವಲ್ ಅವಾರ್ಡ್ಸ್ ಬರ್ತಿದೆ. ಅಟ್ ದ ಸೇಮ್ ಟೈಮ್ ಇಂಟರ್ನ್ಯಾಷನಲ್ ಸಿನಿಮಾಸ್ ಪೀಪಲ್ ಹವ್ ಸೀನ್ ಆ್ಯಂಡ್ ಅಪ್ರಿಷಿಯೇಟೆಡ್ ಅವರ್ ಟೆಕ್ನಿಷಿಯನ್ಸ್, ಅವರ್ ರೈಟರ್ಸ್, ಅವರ್ ಆ್ಯಕ್ಟರ್ಸ್ ಆ್ಯಂಡ್ ಅವರ್ ಡೈರೆಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. But there is no platform so far which has honored the entire South together. The reason why I'm saying it, the reason why we're doing this, there is a reason for it. I am very, very inspired about IFA Awards. ಕರ್ನಾಟಕದ ಹೆಗ್ಗಳಿಕೆ ಏನಪ್ಪ ಅಂತಂದರೆ ಯಾವಾಗಲೂ ಒಂದು ಹೊಸ ಆಶಯವನ್ನು ಹುಟ್ಟು ಹಾಕೋದು. ಅದರಲ್ಲೂ ಸಿನಿಮಾದಲ್ಲಂತೂ ಬಹಳ ಅದು ನಡೆದುಕೊಂಡು ಬಂದ ಸಂಪ್ರದಾಯ. ಸಬ್ಸಿಡಿ ನಮ್ಮಿಂದಲೇ ಶುರುವಾಗುತ್ತೆ. ಸೊ ಒಂದು ಫಿಲ್ಮ್ ಅಕಾಡೆಮಿ ಮಾಡಬೇಕು ಅಂತ ನಮ್ಮಿಂದಲೇ ಶುರುವಾಗುತ್ತೆ. ಆದರೆ ಇನ್ನೆಲ್ಲೂ ಆಗ್ತಾ ಇರುತ್ತೆ. ಸೊ ಹೀಗೆ ಇಲ್ಲೂ ಒಂದು ಆಶಯ ಇವತ್ತು ಏನು ಕಾರ್ಯರೂಪಕ್ಕೆ ಬರ್ತಾ ಇದೆ, ಸಿಫಾ ಅವಾರ್ಡ್. ಇದರ ಒಂದು ಹಿನ್ನೆಲೆ ನನಗನ್ಸಿದ್ದು ಯಾವಾಗಲೂ ದುಬೈನಲ್ಲಿ ಅಂತ ಕಾಣುತ್ತೆ. ಯಾವಾಗಲೂ ಹಿಂದಿ ಸಿನಿಮಾದ ಒಂದು ಅವಾರ್ಡ್ ಫಂಕ್ಷನ್ ನಡೀತಿರ್ಬೇಕಾದ್ರೆ ಅಲ್ಲೆಲ್ಲೋ ಮಧ್ಯ ಮಲಯಾಳಂ ಸಿನಿಮಾದೋ ಅಥವಾ ತಮಿಳಿಗೆ ಸಿನಿಮಾದೋ ಸಂಬಂಧಪಟ್ಟ ಯಾವುದೋ ಒಂದು ಅಡಚಣೆಯೋ ಅಥವಾ ಒಂದು ರೀತಿಯ ಆ ಕಾರ್ಯಕ್ರಮದ ರೂವಾರಿಗಳ ನಿರ್ಲಕ್ಷ್ಯವೋ, ಒಟ್ಟಿನಲ್ಲಿ ಅಲ್ಲಿ ನಡೆದ ಒಂದು ಪ್ರಸಂಗ ನಿಜವಾಗಿ ನಮಗೆ ಅನಿಸಿದ್ದೇನಪ್ಪ ಅಂತಂದರೆ, ಸೌತ್ ಇಂಡಿಯಾ ತನ್ನದೇ ಆದಂಥ ಸಿನಿಮಾದ ಒಂದು ಗಟ್ಟಿ ತಳಹದಿಯನ್ನು ಹಾಕ್ಕೊಂಡಿದೆ. ಅಂತಹ ಒಂದು ಭವ್ಯವಾದ ಪರಂಪರೆ ಮತ್ತು ತಳಹದಿ ಇರುವಂತಹ ಸೌತ್ ಇಂಡಿಯನ್ ಸಿನಿಮಾಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅನ್ನೋದು. ಹಾಗಾಗಿ ಈ ರೀತಿಯ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿದೆಯೇನೋ ಅನ್ನೋದು ಸುಮ್ಮನೆ ಸಾಕಷ್ಟು ಜನ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ವಿ ಹೊರತು ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿರಲಿಲ್ಲ. ಯಾಕೆಂತಂದರೆ ಇವತ್ತು ನಾವು ಕಾಣುವಂತಹ ಎಲ್ಲ ಚಾನೆಲ್ಗಳು ಒಂದಲ್ಲ ಒಂದು ರೀತಿ ತಾವು ಅವಾರ್ಡ್ ಕೊಡುವ ಪದ್ಧತಿಗಳನ್ನು ರೂಢಿಸಿಕೊಂಡು ಬರ್ತಾ ಇವೆ. ಅದರಲ್ಲಿ ಜಾಸ್ತಿ ಹಿಂದಿ ಚಲನಚಿತ್ರಗಳಿಗೆ ಅವಾರ್ಡ್ ಕೊಡುವ ಒಂದು ರೀತಿ ಇಲ್ಲೆಲ್ಲೋ ದುಬೈಲಾಗುತ್ತೆ, ಇನ್ನೆಲ್ಲೋ ನ್ಯೂಯಾರ್ಕಲ್ಲಾಗುತ್ತೆ, ಇನ್ನೆಲ್ಲೋ ಇನ್ನೊಂದು ಕಡೆ ಆಗುತ್ತೆ. ಒಟ್ಟಲ್ಲಿ ಸತತವಾಗಿ ಈ ಅವಾರ್ಡ್ ಕೊಡುವ ಪದ್ಧತಿ ರೂಢಿಸಿಕೊಂಡು ಬರ್ತಾ ಇದೆ. ಅದರಿಂದಾಗಿ ಅದರ ಮಾರುಕಟ್ಟೆಯ ಬೆಳವಣಿಗೆಯನ್ನು ನಾವು ಕಾಣಬಹುದು. ನಮ್ಮಲ್ಲಿ ಇರೋ 4 ಲ್ಯಾಂಗ್ವೇಜ್ಗಳು ಅಥವಾ 5 ಲ್ಯಾಂಗ್ವೇಜ್ಗಳು ಏನಿದೆ, ಇವುಗಳು ತಮ್ಮಲ್ಲೇ ಒದ್ದಾಟಗಳನ್ನು ಅನುಭವಿಸ್ತಾ ಇವೆ. ಸೊ ಹಾಗಾಗಿ ಇವು ಅಕ್ಕ ತಂಗಿಯರ ಹಾಗೆ ಒಬ್ಬರಿಗೊಬ್ಬರು ಪೂರಕವಾಗಿ ಬೆಳಿಬೇಕಾದಂಥದ್ದು ಇವತ್ತು ಬೇಕಾಗಿರುವಂತಹ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಗಮನಿಸಿ ನಮಗನಿಸಿದ್ದು ಈ ರೀತಿಯ ಒಂದು ಪ್ಲ್ಯಾಟ್ಫಾರ್ಮನ್ನು ಹಮ್ಮಿಕೊಂಡ್ರೆ ಹೇಗೆ ಅನ್ನೋದಕ್ಕೆ ಸಂತೋಷ್ ಆ ಮೊದಲ ಹೆಜ್ಜೆಗಳನ್ನು
ಈಗ ಇಡ್ತಾ ಇದ್ದಾನೆ. ಅದು ಒಂದು ರೀತಿ ಇನ್ನು ಭ್ರೂಣಾವಸ್ಥೆಯಲ್ಲಿದೆ. ಇದರ ನಿಜ ಸ್ವರೂಪವನ್ನು ನಾವು ಇನ್ನು ಮುಂದಿನ ಲಾಂಚ್ಗಳಲ್ಲಿ ಮತ್ತು ಅದರ ನಂತರ ನಿಜವಾಗಿಯೂ ನಡೆಯುವಂತಹ ಅವಾರ್ಡ್ ಫಂಕ್ಷನ್ನಲ್ಲಿ ನಾವು ಕಾಣಬೇಕಾಗಿದೆ. ಆ್ಯಕ್ಚುಲಿ ಐ ಆಲ್ವೇಸ್ ವಂಡರ್, ಅಂದರೆ ನಾನು ಎಲ್ಲಿ ಹೋದ್ರೂ ಅವಾರ್ಡ್ ಫಂಕ್ಷನ್ಸ್ಗೆಲ್ಲ ಹೋದಾಗ, ಯಾವುದೇ ಅವಾರ್ಡ್ ಫಂಕ್ಷನ್ ಹೋಗಿರ್ಬೋದು, ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಂತ ನಾಮಿನೇಷನ್ಸ್ ಏನಿರುತ್ತೆ, ಆ ನಾಮಿನೇಷನ್ಸ್ ಕಮ್ಮಿ ಇರುತ್ತೆ. ಆ ಕ್ಯಾಟಗರಿನೇ ಆಲ್ಮೋಸ್ಟ್ ವಿಲ್ ಬಿ ಇನ್ ದ ಲಾಸ್ಟ್ ಎಂಡಲ್ಲಿರುತ್ತೆ. ಬಟ್ ದೆನ್ ಐ ಥಿಂಕ್ ದಿಸ್ ಇಸ್ ದ ಟೈಮ್, ಆಲ್ ದ 4 ಲ್ಯಾಂಗ್ವೇಜಸ್, ಸೌತ್ ಇಂಡಿಯನ್, ಕನ್ನಡ, ಮಲಯಾಳಂ, ತೆಲುಗು, ತಮಿಳ್ ಅನ್ನೋ ಬದಲು ಐ ಥಿಂಕ್ ದಿಸ್ ಇಸ್ ದ ಟೈಮ್ ಆಲ್ ಆಫ್ ಅಸ್ ಟು ಕಮ್ ಟುಗೆದರ್ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಆ್ಯಂಡ್ ದೆನ್ ಬಿ ಟುಗೆದರ್ ಆ್ಯಂಡ್ ಬಿಕಮ್ ಒನ್. ಲೈಕ್ ಹೆಂಗೆ ಬಾಲಿವುಡ್ ಆಗಿದೆ ಅಲ್ಲ, ಬಾಲಿವುಡ್ಗೆ ಜಸ್ಟ್ ಸೌತ್ ಅನ್ನೋ ಥರ ಸೌತ್ ಅನ್ಬೇಕಾದ್ರೆ ಅದೆಲ್ಲದು 4 ಲ್ಯಾಂಗ್ವೇಜ್ ಒಂದಾಗುವಾಗ ನಾವು ಒಂದು ಅಂತ ಹೇಳ್ಬೋದು. ಆ ಒಂದು ಅಂತ ಹೇಳೋ ಸಮಯ ಇವಾಗ ಬಂದಿದೆ ಅಂತ ಅನ್ಕೊಳ್ತೀನಿ. ಐ ರಿಯಲಿ ಹೋಪ್ ಇಟ್ ರಿಯಲಿ ವರ್ಕ್ಸ್. ಎನಿವೇ ಆಲ್ ದಿ ಬೆಸ್ಟ್ ಸಂತೋಷ್. ಆ್ಯಂಡ್ ನಿಜವಾಗ್ಲೂ ನಾವು ಇದ್ರಲ್ಲಿ ಗೆಲ್ತೀವಿ ಅನ್ಸುತ್ತೆ. ಯಾಕಂದರೆ ನಾವು ಬರೀ ಹೋರಾಟ ಮಾಡೋದ್ರೆ ಆಗೋಗಿದೆ ಎಲ್ಲದರಲ್ಲೂ. ಅದರಿಂದ ಇದು ನಮ್ಮದೇ ಅದೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲರೂ ಹಾರೈಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಇದು ನಮ್ಮ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನಮಗಿದೊಂದು ಭಾಳ ಕೇರ್ಫುಲ್ಲಾಗಿರಬೇಕು ಅನ್ನೋದನ್ನು ನಮಗೆ ಸೂಚಿಸುತ್ತೆ. ಈ ಒಂದು ಕಾರ್ಯಕ್ರಮ ನಾಗಾಭರಣ ಅವರು ಹೇಳಿದಂಗೆ, ನನ್ನ ಅನುಭವದಲ್ಲಿ ನಾನು ಹಲವಾರು ಸಲ ನ್ಯಾಷನಲ್ ಅವಾರ್ಡ್ಸ್ ಜೂರಿ ಮೆಂಬರ್ ಆಗಿದ್ದಾಗ ಎಲ್ಲೋ ಒಂದು ಕಡೆ ಆ ಜೂರಿಗಳಲ್ಲಿ ನಮ್ಮ ಸೌತ್ ಇಂಡಿಯಾಗೆ ಅನ್ಯಾಯ ನಡೀತಾ ಇದೆ. ಇದು ನಾನು ಅಲ್ಲಿ ನೋಡಿದ್ದೇನೆ, ಅನುಭವಿಸಿದ್ದೇನೆ. ಹಾಗೆಲ್ಲ ತುಂಬ ಜಗಳ ಮಾಡಿ ಅವರ ಜೊತೆಯಲ್ಲಿ ವಾದ ಮಾಡಿ ನಮ್ಮ ಸೌತ್ ಇಂಡಿಯಾಗೆ ಅವಾರ್ಡ್ಸ್ ತಗೊಂಡು ಬರೋಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನವನ್ನು ನಾವು ಪಡ್ತಾಯಿದ್ದೀವಿ. ಇವತ್ತು ಸಂತೋಷ್ ಈ ಯುವಕ ಒಂದು ಒಳ್ಳೆ ಕೆಲಸ ಮಾಡಬೇಕು, ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ತಗೊಂಡು ಬಂದು ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಅವರು ಹಾಕಿರೋ ಈ ಹೆಜ್ಜೆಗೆ ನಾವು ಮಾತ್ರ ಅಲ್ಲ, ಸ್ಪೆಷಲಿ ದ ಪ್ರೆಸ್ ಪೀಪಲ್, ಬಿಕಾಸ್ ಆಲ್ವೇಸ್ ದ ಪ್ರೆಸ್ ಪೀಪಲ್ ಇಸ್ ದ ಬ್ರಿಡ್ಜ್. ಅಂದರೆ ನಮ್ಮ ರಂಗದಿಂದ ಜನಗಳಿಗೆ ಅದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅದನ್ನು ಈ ಕಡೆಯಿಂದ ಆ ಕಡೆ ದಾಟಿಸೋ ಒಂದು ಕೆಲಸ ಪ್ರೆಸ್ನವರೇ ಮಾಡ್ತಾ ಇರೋದು. ಆ ಒಂದು ಸಂತೋಷಿಗೆ ನಿಮ್ಮೆಲ್ಲರ ಬೆಂಬಲವನ್ನು ಕೊಟ್ಟು ಇದನ್ನು ಬಹಳ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಎಲ್ಲೂ ಅನ್ಯಾಯ ಆಗದೆ ಸರಿಯಾದ ರೀತಿಯಲ್ಲಿ ಈ ಅವಾರ್ಡ್ಗಳೆಲ್ಲ ಒಂದು ಥರ ಟಾನಿಕ್, ನಮ್ಮನ್ನು ಕಲಾವಿದರನ್ನ ಎನ್ಕರೇಜ್ ಮಾಡೋವಂಥದ್ದು. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು, ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಎಲ್ಲರ ಸಹಕಾರವನ್ನು ನಾನು ಭಾಳ ವಿನಯದಿಂದ ಕೇಳ್ಕೊಳ್ತಾ ಇದ್ದೇನೆ.